ಹಾಯ್ ಹಲೋ, ಜಾನ್ವೀಸ್ ವಂಡರ್ಲ್ಯಾಂಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಡ್ರೋನ್ ತೊಗೊಂಡಿದ್ವು. ಡ್ರೋನು ಮತ್ತು ನಮ್ಮ ಗೋಪಿ ಬ್ರೋದು ಬರ್ತಡೇ ಬೇರೆ ಇತ್ತು. ಅದಕ್ಕೋಸ್ಕರ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ವು. ನೋಡಿ, ಇವನೇ ನಮ್ಮ ಗೋಪಿ. ಗೋಪಿ ಅಂತಂದರೆ ನನ್ನ ಬಾಲ್ಯದ ಸ್ನೇಹಿತ, ನನ್ನ ತಮ್ಮ, ಎಲ್ಲ ಗೋಪಿನೇ. ನೋಡಿ, ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಸುತ್ತಮುತ್ತ ಈ ಪ್ಲೇಸ್ಗಳು, ಹಾಗೆ ಆಟ ಸಾಮಾನುಗಳು ನೋಡೋದಕ್ಕೆ ಒಂದು ಚಂದ. ಮಕ್ಕಳು ಕರ್ಕೊಂಡು ಹೋಗ್ತಾಯಿದ್ರೆ ಅವ್ರು ಗಲಾಟೆ ಮಾಡೋದು, ಕೊಡಿಸು ಅದು ಕೊಡಿಸು ಇದು ಕೊಡಿಸು ಅನ್ನೋದು ಚಂದ. ನಮ್ಮ ಮೈಸೂರವ್ರಿಗೆ ಚಾಮುಂಡಿ ಬೆಟ್ಟ ಅನ್ನೋದೊಂದು ಸೆಂಟಿಮೆಂಟ್ ಹೇಗೆ ಅಂತಂದರೆ, ಮೈಸೂರು ಹೆಸರೇ ಮಹಿಷಾಸುರ ಇಂದ ಬಂದಿದೆ ಅಂತ ಹೇಳ್ತಾರೆ. ಪುರಾಣದ ಕಥೆಗಳಿಂದ ಚಾಮುಂಡಿ ತಾಯಿ ಅಂತಂದರೆ ದುರ್ಗಾ ಸ್ವರೂಪಿ. ದುರ್ಗೆ ಬಂದು ಚಾಮುಂಡಿ ಅವತಾರ ತಾಳಿ ಮಹಿಷಾಸುರನ್ನ ಮರ್ದನ ಮಾಡಿದ್ದು ಅಂತ ಪುರಾಣಗಳಲ್ಲಿ ಕತೆ ಬರುತ್ತೆ. ಮಹಿಷಾಸುರ ಅನ್ನೋದು ಬರ್ತಾ ಅದು ಮೈಸೂರು ಅಂತ ಆಯಿತು ಅಂತ ಪ್ರತೀತಿ. ಫಸ್ಟು ನಮ್ಮ ಡ್ರೋನ್ನ ತಾಯಿ ಮುಖಾಂತರ ಆಶೀರ್ವಾದ ತಗೊಂಡು ನೆಕ್ಸ್ಟು ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಆಸೆಪಟ್ಟು ಚಾಮುಂಡಿ ಹತ್ರಕ್ಕೆ ಬಂದವು. ಅದು ನಾವು ಬಂದಿದ್ದ ದಿನ ಶನಿವಾರ ಆಗಿದ್ದಂತೂ ಫುಲ್ ರಶ್ಶು. ರಶ್ಶು ಎಷ್ಟಿತ್ತು ಅಂತಂದರೆ ಕಾಲಿಡೋಕ್ಕೂ ಜಾಗ ಆಗ್ತಿರಲಿಲ್ಲ. ಹೇಗೋ ಕಷ್ಟಪಟ್ಟು ಒಳಗಡೆ ನುಗ್ಗು ತಾಯಿ ಆಶೀರ್ವಾದ ಪಡ್ಕೊಂಡು ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಬಂದವು. ಜಾನ್ವಿ ವಂಡರ್ಲ್ಯಾಂಡ್ಗೆ ನಿಮ್ಮ ಆಶೀರ್ವಾದ, ಸಪೋರ್ಟು ತುಂಬ ಮುಖ್ಯ. ನೋಡಿ, ನಮ್ಮ ಧರ್ಮಪತ್ನಿ ಏನೋ ತಿಂತಾ ಇದ್ದಾಳೆ. ಹಾಗೆ ನೆಕ್ಸ್ಟು ನಾವು ಈ ಡ್ರೋನ್ ತೊಗೊಂಡಿದ್ದ ಮೇನ್ ಉದ್ದೇಶನೇ ನೆಕ್ಸ್ಟ್ ಈಗ ಕಾರಲ್ಲಿ ನಮ್ಮ ಕಿತ್ತಾಡಿ ಕಿರಣ್ ಜೊತೆ ಚೈನಾ ಪ್ರವಾಸ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಡ್ರೋನು ಮತ್ತು ಗೋಪ್ರೋ ಎಲ್ಲ ತೊಗೊಂಡು ಅದನ್ನೊಂದು ಫಸ್ಟ್ ಏನು ಅಂತಂದರೆ, ಎಲ್ಲ ನಮ್ಮ ಹಿಂದೂಗಳ ವಾಡಿಕೆ ಏನು ಅಂತಂದರೆ, ಏನೇ ಒಂದು ಹೊಸ ವಸ್ತು ತೊಗೊಂಡು ಫಸ್ಟ್ ಒಂದು ಪೂಜೆ ಮಾಡಿಸ್ಬೇಕು. ನಮ್ಮ ಮೈಸೂರವರಿಗೆ ಫಸ್ಟ್ ಪೂಜೆ ಅಂತಂದರೆ ನಮ್ಮ ಚಾಮುಂಡಿ ತಾಯಿ ಹತ್ರ ಒಂದು ಪೂಜೆ ಮಾಡಿಸಿ ನೆಕ್ಸ್ಟ್ ಒಂದು ಕಾರ್ಯ ಮಾಡಿದ್ರೆ ಅದು ಒಳ್ಳೆಯದಾಗುತ್ತೆ ಅಂತ. ಚಾಮುಂಡಿ ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ, ಮೈಸೂರವ್ರಿಗೆ ಯಾವತ್ತೂ ಕೈ ಬಿಡೋದು ಇಲ್ಲ. ಆ ತಾಯಿ ನಮ್ಮದವ್ರಿಗೆ ಯಾವತ್ತೂ ಮೋಸನೂ ಮಾಡಿಲ್ಲ, ಎಲ್ಲ ಒಳ್ಳೆಯದೇ ಮಾಡ್ತಿದೆ. ನೋಡಿ, ಈ ಆಟ ಸಾಮಾನುಗಳು ನೋಡೋದೇ ಒಂದು ಚಂದ. ನಾವು ಚಿಕ್ಕ ವಯಸ್ಸಿಗೆ ಹೋಗೋದಾರ ಅನಿಸುತ್ತೆ. ನಮಗಂತೂ ಚಿಕ್ಕ ವಯಸ್ಸಲ್ಲಿ ಯಾರೂ ಆ ಥರ ಆಟ ಸಾಮಾನು ಕೊಡಿಸ್ತಿರ್ಲಿಲ್ಲ. ಈಗ ಇದನ್ನೆಲ್ಲ ತೊಗೊಂಡು ಆಡಬೇಕು ಅನ್ನೋ ಫೀಲಿಂಗ್ ಆಗುತ್ತೆ. ಶಕ್ತಿ ರೂಪದಲ್ಲಿ ನಾನಾವತಾರದಲ್ಲಿ, ಆದಿಶಕ್ತಿ ರೂಪದಲ್ಲಿ ನಾನಾವತಾರದಲ್ಲಿ, ನವರಾತ್ರಿ ಶುಭ ದಿನದಿ ಹರಸೆಂದು ಬೇಡುತ್ತ ಚೆಲ್ಲಿದರು ಮಲ್ಲಿಗೆಯ. ನವರಾತ್ರಿ ಶುಭ ದಿನದಿ ಹರಸೆಂದು ಬೇಡುತ್ತ ಚೆಲ್ಲಿದರು ಮಲ್ಲಿಗೆಯ. ಇದೇ ನಮ್ಮ ಪುಟ್ಟ ಸಂಸಾರ. ನನ್ನ ಧರ್ಮಪತ್ನಿ, 2 ಮಕ್ಕಳು, ನಾನು. ಟೋಟಲ್ 3 ಮಕ್ಕಳಿದೆ. ಒಂದು ಮಗು ನಿಮಗೆ ಗೊತ್ತಿದ್ದಂಗೆ ಸಂಜು, ಡೌನ್ ಸಿಂಡ್ರೋಮ್ ಮಗು. ಇನ್ನೆರಡು ಮಕ್ಕಳು ಜಾನ್ವಿ ಮತ್ತು ರಿತ್ವಿ. ನನ್ನ ಮಗಳು ಜಾನ್ವಿ ಹೆಸರಿಂದನೇ ನಾವು ಜಾನ್ವೀಸ್ ವಂಡರ್ಲ್ಯಾಂಡ್ ಅಂತ ಚಾನಲ್ ಓಪನ್ ಮಾಡೋಣ ಅಂತ ಇಷ್ಟಪಟ್ಟು ಮಾಡ್ತಿರೋದು. ಹಾಗೆ ನಂದಿ ಹತ್ರಕ್ಕೆ ಹೋಗಿ ಅಲ್ಲಿ ಆಶೀರ್ವಾದ ತಗೊಂಡು ಮತ್ತೆ ಎಲ್ಲ ಇದೇ ಫಸ್ಟು ನಾನು ಡ್ರೋನ್ ಹಾರಿಸ್ತಿರೋದು. ನಾನು ಎಲ್ಲೂ ಪ್ರಾಕ್ಟೀಸು ಮಾಡಿಲ್ಲ, ಏನೂ ಮಾಡಿಲ್ಲ. ಚಾಮುಂಡಿ ಬೆಟ್ಟದ ಮೇಲೆ ಹಾರಿಸ್ಬಿಡೋಣ ಅಂದ್ಬಿಟ್ಟು ಧೈರ್ಯ ಮಾಡಿ
ಕರ್ಕೊಂಡು ಹೋಗಿದ್ವು. ಬೀದಿಯಲ್ಲಿ ಮುಸ್ಸಂಜೆ ವೇಳೆಯಲ್ಲಿ ಮೈಸೂರ ಬೀದಿಯಲ್ಲಿ ಮುತ್ತೈದೆ ಪೂಜೆಗೆ ಪ್ರತಿನಿತ್ಯ ಬರುತ್ತಿಹಳು ಚೆಲ್ಲಿದರು ಮಲ್ಲಿಗೆಯ. ಮುತ್ತೈದೆ ಪೂಜೆಗೆ ಪ್ರತಿನಿತ್ಯ ಬರುತ್ತಿಹಳು ಚೆಲ್ಲಿದರು ನೋಡಿ ಗಾಯ್ಸ್, ಇದೇ ಡ್ರೋನು ಸ್ಟಾರ್ಟ್ ಮಾಡಿ ಈಗ ಹಾರಿಸಿದೀವಿ. ಮಲ್ಲಿಗೆಯ ಚಾಮುಂಡಿ ಪಾದದ ಮೇಲೆ ಚೆಲ್ಲಿದರು ಮಲ್ಲಿಗೆಯ ಚಾಮುಂಡಿ ಕಾರು ನಮ್ಮ ಗೋಪಿ ಓಡಿಸ್ತಿದ್ದ, ನಾನು ಪಕ್ಕ ಕೂತ್ಕೊಂಡು ಡ್ರೋನ್ ಓಡಿಸ್ತಿದ್ದೆ. ತುಳಿದ ಚಂಡಿ ಪ್ರಚಂಡಿಗೆ ಇದೇ ಪ್ರಥಮ ಪ್ರಯತ್ನ. ಜುಮ್ ಅಂತಿತ್ತು. ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಡ್ರೋನ್ ಬೇರೆ ಹಾರಿಸ್ಬಿಟ್ಟಿದ್ದೀನಿ, ಎಲ್ಲಿ ಬಿದ್ದೋಗುತ್ತೋ ಒಂದು ಭಯ ಬೇರೆ. ಆದರೂ ಧೈರ್ಯ ನೋಡೇ ಬರೋಣ ಆದಂಗೆ ಆಗಲಿ ಅಂತ. ಯಾಕೆಂತಂದರೆ ಧೈರ್ಯ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಧೈರ್ಯ ಪಟ್ಟರೆ ಮುಂದಕ್ಕೆಲ್ಲ ಹೋಗೋಕ್ಕಾಗೋದು. ನಮ್ಮಂಥವ್ರು ಆಮೇಲೆ ಪ್ರಾಕ್ಟೀಸು ಕ್ಲಾಸಸ್ಸು ಅಂತ ಹೋಗೋಕ್ಕೂ ಆಗಲ್ಲ ನಮ್ಮ ಬಿಸಿ ಶೆಡ್ಯೂಲಲ್ಲಿ. ಏನು ಮಾಡೋಕ್ಕಾಗತ್ತೆ, ಅದಕ್ಕೆ ನಾವೇ ಧೈರ್ಯ ಮಾಡಿ ಓಡಿಸೋಣ ಅಂತ ಆರಿಸಾಗ್ಬಿಟ್ಟೆ. ಹೇಗಿದೆ ಗಾಯ್ಸ್ ಡ್ರೋನ್ ಹಾರಿಸಿರೋದು? ನೆಕ್ಸ್ಟ್ ಇದೇ ಡ್ರೋನ್ನ ಚೈನಾಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಚೈನಾದಲ್ಲಿ ಆದಷ್ಟು ಎಷ್ಟಾಗತ್ತೆ ಅಷ್ಟು ಹಾರಿಸ್ತೀನಿ. ಒಳ್ಳೊಳ್ಳೆ ವ್ಯೂಸ್ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ನಿಲ್ಲಿಸಿ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ ನಿಮಗೋಸ್ಕರ. ನನ್ನ ಕೈಲಿ ಏನಾಗುತ್ತೆ ಅಷ್ಟು ಕಂಟೆಂಟ್, ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಂದಾಗೆ ಚೈನಾಗೆ ಹೇಳಿದ್ನಲ್ಲ, ಕಿತ್ತಾಡಿ ಕಿರಣ್ ಮತ್ತು ನಾವು ಮತ್ತು 6 ಜನ 4 ಕಾರಲ್ಲಿ ಹೋಗ್ತಾ ಇದ್ದೀವಿ. ಕರ್ನಾಟಕದಿಂದ ಇದೇ ಫಸ್ಟು ಒಬ್ಬ ಯೂಟ್ಯೂಬರು ನಮ್ಮಂಥ ನಾರ್ಮಲ್ ಪೀಪಲ್ಗಳನ್ನ ಕರ್ಕೋಗ್ತಿರೋದು. ಇದೊಂದು ಇತಿಹಾಸ ಕ್ರಿಯೇಟ್ ಆಗುತ್ತೆ ಹೋಗಿ ಬಂದ ಮೇಲೆ. ಓಕೆ ಗಾಯ್ಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.